ಸಹ್ಯಾದ್ರಿ ಪರ್ವತ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಭಾರೀ ಮಳೆ ಆಗ್ತಾ ಇರುವಂತಹ ಪರಿಣಾಮವಾಗಿ ಆ, ಬೆಳಗಾವಿ ಜನತೆ ಈಗ ತತ್ತರಿಸಿ ಹೋಗಿದ್ದಾರೆ. ಬೆಳಗಾವಿ ಹಾಗೂ ಖಾನಾಪುರ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ಮತ್ತೆರಡು ದಿನ ರಜೆ ಘೋಷಣೆ ಮಾಡಿದ್ದಾರೆ. ಖಾನಾಪುರದಲ್ಲಿ ಜನಜೀವನ ಈಗ ಅಸ್ತವ್ಯಸ್ತವಾಗಿದೆ. ಲೋಂಡಾ ಭಾಗದ ಸಾತವಳಿ, ಮಾಚಾಳಿ ಸೇತುವೆ, ಗವ್ವಾಳಿ, ಅಮಗಾಂವ್ ಮತ್ತು ಕೃಷ್ಣಾಪುರ, ಹುಳಂದ, ಸಡಾ, ದೇಗಾಂವ್ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂಥ ಸೇತುವೆಗಳು ಮುಳುಗಡೆಯಾಗಿ ಹೋಗಿವೆ. ಮಹದಾಯಿ ನದಿ ಉಕ್ಕಿ ಹರಿದ ಪರಿಣಾಮ ನೆರ್ಸಾ ಮತ್ತು ಗವ್ವಾಳಿ ಹಾಗೂ ಅಮಗಾಂವ್ ಮತ್ತು ಚಿಕ್ಲೆ ಸೇತುವೆಗಳ ಮೇಲೆ ನೀರು ತುಂಬಿದ್ದು ಈ ಗ್ರಾಮಗಳಿಗೆ ಸಂಪರ್ಕ ಕಡಿತಗೊಂಡಿದೆ. ಖಾನಾಪುರಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆ ಬಳಿಯಿಂದ ನಮ್ಮ ಪ್ರತಿನಿಧಿ ದಿಲೀಪ್ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ಘಟಪ್ರಭಾ ನದಿ ಮಹಾರಾಷ್ಟ್ರ ಘಟ್ಟ ಪ್ರದೇಶದಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇರುವ ಪರಿಣಾಮ ಕೃಷ್ಣಾ, ದೂದಗಂಗಾ, ವೇದಗಂಗಾ ಹಾಗೂ ಹಿರಣ್ಯಕೇಶಿ ನದಿ ತೀರಗಳಲ್ಲಿ ಪ್ರವಾಹದ ಭೀತಿ ಈಗ ಎದುರಾಗಿದೆ. ಕೃಷ್ಣಾ ನದಿ ನೀರಿನ ಒಳಹರಿವು 1,22,000 ಕ್ಯೂಸೆಕ್ ದಾಟಿದೆ. ಅದರಂತೆ ದೂದಗಂಗಾ ನದಿ ನೀರಿನ ಒಳಹರಿವು 29,000 ಕ್ಯೂಸೆಕ್ ದಾಟಿದ್ದು ಪ್ರವಾಹ ಭೀತಿ ಸೃಷ್ಟಿಸಿದೆ. ವೇದಗಂಗಾ ಹಾಗೂ ಹಿರಣ್ಯಕೇಶಿ ನದಿಗಳ ನೀರಿನ ಮಟ್ಟವೂ ಕೂಡ ಏರಿಕೆಯಾಗಿದೆ. ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ 7 ಸೇತುವೆಗಳು ಜಲಾವೃತವಾಗಿವೆ. ಹಿರಣ್ಯಕೇಶಿ ನದಿಗೆ ಅಡ್ಡಲಾಗಿರುವಂತಹ ಮಹಾರಾಷ್ಟ್ರ ರಾಜ್ಯಕ್ಕೆ ಸಂಪರ್ಕ ಕಲ್ಪಿಸುವಂತ ನಾಗನೂರು ಮತ್ತು ಗೋಟೂರು ಸೇತುವೆ ಮುಳುಗಡೆಯ ಹಂತ ತಲುಪಿದೆ, ನೋಡೋಣ. ಪಶ್ಚಿಮ ಘಟ್ಟ ಪ್ರದೇಶ ಹಾಗೂ ಚಿಕ್ಕೋಡಿ ಭಾಗದಲ್ಲಿ ನಿರಂತರವಾಗಿ ಮಳೆಯಾಗುತ್ತಿರುವ ಪರಿಣಾಮ ಕೃಷ್ಣಾ, ದೂದಗಂಗಾ, ವೇದಗಂಗಾ ಹಾಗೂ ಹಿರಣ್ಯಕೇಶಿ ನದಿಗಳ ತೀರದಲ್ಲಿ ಸದ್ಯ ಪ್ರವಾಹದ ಭೀತಿ ಎದುರಾಗಿರುವಂಥದ್ದು. ಏನು ಕೃಷ್ಣಾ ನದಿಗೆ ಈಗಾಗಲೇ 1,22,000 ಕ್ಯೂಸೆಕ್ಗಳಷ್ಟು ನೀರು ಹರಿದು ಬರ್ತಾ ಇದೆ. ಹೀಗಾಗಿ ಅಪಾರ ಪ್ರಮಾಣದ ನೀರು ಕೃಷ್ಣೆಗೆ ಹರಿದು ಬರುತ್ತಿರುವ ಕಾರಣ ಒಂದು ರೀತಿಯಾದಂಥ ಪ್ರವಾಹದ ಭೀತಿ ಕೃಷ್ಣಾ ನದಿ ತೀರದಲ್ಲಿ ನಿರ್ಮಾಣವಾಗಿರುವಂಥದ್ದು. ಅದರ ಜೊತೆಗೆ ಏನು ಕೃಷ್ಣಾ ನದಿಯ ಉಪನದಿಗಳಾದ ದೂದಗಂಗಾ, ವೇದಗಂಗಾ ಹಾಗೂ ಹಿರಣ್ಯಕೇಶಿ ನದಿಗಳ ನೀರಿನ ಪ್ರಮಾಣದಲ್ಲೂ ಗಣ್ಯವಾಗಿ ಏರಿಕೆ ಕಾಣ್ತಾ ಇದೆ. ಹೀಗಾಗಿ ಈ ನದಿ ತೀರಗಳಲ್ಲೂ ಕೂಡ ಪ್ರವಾಹದ ಆತಂಕ ಎದುರಾಗಿರುವಂಥದ್ದು ನೋಡ್ಬೋದು. ದೃಶ್ಯದಲ್ಲಿ ಹಿರಣ್ಯಕೇಶಿ ನದಿಯ ದೃಶ್ಯಗಳನ್ನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಿರಣ್ಯಕೇಶಿ ನದಿಗೆ ಅತಿ ವೇಗವಾಗಿ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ದೃಶ್ಯದಲ್ಲಿ ನೋಡ್ಬೋದು. ಸದ್ಯ ಏನು ಗೋಟೂರು ನಾಗನೂರು ಸೇತುವೆ ಇದೆ, ಆ ಸೇತುವೆ ಬಳಿ ನಾವಿದ್ದೀವಿ. ಏನು ಮಹಾರಾಷ್ಟ್ರಕ್ಕೆ ಸಂಪರ್ಕ ಕಲ್ಪಿಸುವಂಥ ಈ ಸೇತುವೆ ಸದ್ಯ ಮುಳುಗುವ ಹಂತ ತಲುಪಿರುವಂಥದ್ದು. ಇನ್ನೊಂದು 1-2 ಅಡಿಗಳಷ್ಟು ನೀರು ಹೆಚ್ಚಾದರೆ ಈ ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗುತ್ತೆ. ಏನು ಮಹಾರಾಷ್ಟ್ರಕ್ಕೆ ಸಂಕೇಶ್ವರ ಹಾಗೂ ಗೋಟೂರು ಭಾಗದಿಂದ ಸಂಪರ್ಕ ಕಲ್ಪಿಸುವಂಥ ಈ ಸೇತುವೆ ಸಂಪೂರ್ಣ ಜಲಾವೃತವಾಗುವ ಹಂತ ತಲುಪಿರುವಂಥದ್ದು. ಅದ್ರ ಜೊತೆಗೆ ಈಗಾಗಲೇ ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ 7ಕ್ಕೂ ಹೆಚ್ಚು ಸೇತುವೆಗಳು ಏನು ಜಲಾವೃತ ಸ್ಥಿತಿ ಮುಂದುವರೆದಿರುವಂಥದ್ದು. ದಿನದಿಂದ ದಿನಕ್ಕೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶ ಹಾಗೂ ಈ ಭಾಗದಲ್ಲೂ ಕೂಡ ಮಳೆ ಹೆಚ್ಚಾಗುತ್ತಿರುವ ಕಾರಣ ಈ ಕೃಷ್ಣಾ ಜೊತೆಗೆ ದೂದಗಂಗಾ, ವೇದಗಂಗಾ ಹಾಗೂ ಹಿರಣ್ಯಕೇಶಿ ನದಿ ತೀರಗಳಲ್ಲಿ ಸದ್ಯ ಪ್ರವಾಹದ ಆತಂಕ ಹೆಚ್ಚಾಗುತ್ತಿರುವಂಥದ್ದು. ಕ್ಯಾಮ್ರಾಮನ್ ಸಚಿನ್ ಜೊತೆ ಚೇತನ್, ಪಬ್ಲಿಕ್ ಟಿವಿ, ಚಿಕ್ಕೋಡಿ.